ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಕರ್ನಾಟಕ ಏಕೀಕರಣ ಆದ್ಮೇಲೂ ಕರ್ನಾಟಕದ ಅವಿಭಾಜ್ಯ ಅಂಗ. ಮಹಾಜನ್ ವರದಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಅಲ್ಲಿನ ಮಹಾನಗರ ಪಾಲಿಕೆ ಕನ್ನಡಿಗರೇ, ಆದ್ರೆ ಬಿಜೆಪಿ ಅವರು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನೋದು ತಯಾರಾಗಿಲ್ಲ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನೋದಕ್ಕೆ ತಯಾರಾಗಿಲ್ಲ. ಏನ್ ಮಾಡ್ಬೇಕು? 26ನೇ ತಾರೀಕು ನಾವು ಬೆಳಗಾವಿಗೆ ಹೋಗಿತ್ತು, ಭಾರಿ ಗಲಾಟೆ ಮಾಡಿದ್ರು, ನಮ್ನೆಲ್ಲ ಅರೆಸ್ಟ್ ಮಾಡಿದ್ರು, ಬಿಟ್ರು. ಈಗ ಉಳಿದಿರೋ ಮಾರ್ಗ ಒಂದೇ. ಬೆಳಗಾವಿ ಮಹಾನಗರ ಪಾಲಿಕೆಯವರು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ನಿರ್ಣಯ ಮಾಡದೇ ಇದ್ರೆ ಕೂಡಲೇ ವಜಾ ಮಾಡಬೇಕು. ಅವರು ಈ ವಾರದೊಳಗೆ ತುರ್ತು ಅಧಿವೇಶನವನ್ನು ಕರೆದು ತೀರ್ಮಾನ ತೆಗೆದುಕೊಳ್ಬೇಕು. ಇಲ್ಲಾದ್ರೆ ಭಾರಿ ಹೋರಾಟ ಕರ್ನಾಟಕ ರಾಜ್ಯಾದ್ಯಂತ ಮಾಡ್ತೀವಿ. 14ನೇ ತಾರೀಕು ಬೆಂಗಳೂರಿನಲ್ಲಿ ಎಲ್ಲಾ ಕನ್ನಡ ಪರ ಸಂಘಗಳ ಸಭೆಯನ್ನ ಒಕ್ಕೂಟದ ಮುಖಂಡರುಗಳಾದಂತ ಶಿವರಾಮೇಗೌಡ, ಸಾರಾ ಗೋವಿಂದ್, KR ಕುಮಾರ್, ಗಿರೀಶ್ ಗೌಡ, ಪ್ರವೀಣ್ ಕುಮಾರ್ ಶೆಟ್ಟಿ, ಈ ರೀತಿ ಅನೇಕ ಮುಖಂಡರುಗಳೆಲ್ಲರೂ ಒಂದೇ ವೇದಿಕೆಯಲ್ಲಿ ಸೇರಿ ಮುಂದೆ ಬಹಳ ಹೋರಾಟ ಅಂದ್ರೆ ಅಖಂಡ ಕರ್ನಾಟಕ ಬಂದ್ ಮಾಡೋ ಇದಕ್ಕೆ ಹೋಗುತ್ತೆ. ಬರೀ ಇದೊಂದೇ ಅಲ್ಲ, ಮಹಾರಾಷ್ಟ್ರ ಏಕೀಕರಣ ಸಮಿತಿ MES ಕರ್ನಾಟಕದಲ್ಲಿ ಇರಬಾರ್ದು, ಕರ್ನಾಟಕದಿಂದ ಹೊರಗೆ ಹಾಕ್ಬೇಕು, ಅವ್ರನ್ನ ವಜಾ ಮಾಡಬೇಕು. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವ್ರದ್ದು ಇಲ್ಲಿದ್ದು ಮರಾಠಿಗರಿಗೆ ದಾಂಧಲೆ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಇದು ಬಹಳ ಗಂಭೀರವಾಗಿ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.